ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿನ್ಯಾಸ ಧಾರಣ ಕಾಲದ 25ನೇ ವಾರ, ಸೆಪ್ಟೆಂಬರ್ 23, 2024 ಸೋಮವಾರ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 8ನೇ ಅಧ್ಯಾಯ 16ರಿಂದ 18ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ದೀಪವನ್ನು ಹಚ್ಚಿ ಯಾರೂ ಅದನ್ನು ಪಾತ್ರೆಯಿಂದ ಮುಚ್ಚಿಡುವುದಿಲ್ಲ, ಮಂಚದ ಕೆಳಗೆ ಬಚ್ಚಿಡುವುದಿಲ್ಲ. ಮನೆಯೊಳಕ್ಕೆ ಬರುವವರಿಗೆ ಬೆಳಕು ಕಾಣಿಸುವಂತೆ ಅದನ್ನು ದೀಪ ಸ್ತಂಭದ ಮೇಲಿಡುತ್ತಾರೆ. ಬಟ್ಟ ಬಯಲಾಗದ ಮುಚ್ಚು ಮರೆಯಿಲ್ಲ, ಬೆಳಕಿಗೆ ಬಾರದ ಹಾಗೂ ರಟ್ಟಾಗದ ಗುಟ್ಟಿಲ್ಲ. ಆದ್ದರಿಂದ ನೀವು ಕಿವಿಗೊಡುವಾಗ ಎಚ್ಚರಿಕೆಯಿಂದಿರಿ, ಏಕೆಂದರೆ ಉಳ್ಳವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ, ಇಲ್ಲದವನಿಂದ ತನಗಿದೆ ಎಂದುಕೊಳ್ಳುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ದೀಪವು ತನ್ನನ್ನು ತಾನೇ ಬರಿದು ಮಾಡಿಕೊಂಡು ಇತರರಿಗೆ ಬೆಳಕು ನೀಡುವಂತೆ ನಾವು ಸಹ ಇತರರ ಬಾಳನ್ನು ಬೆಳಗಿಸೋಣ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ದೀಪ ಬೆಳಕನ್ನು ನೀಡುವ ಸಾಧನ. ಬೆಳಕು ಕತ್ತಲನ್ನು ಓಡಿಸುತ್ತದೆ. ಪ್ರಭು ಕ್ರಿಸ್ತರು ಬಂದರು, ನಮ್ಮ ಪಾಪವೆಂಬ ಕತ್ತಲೆಯನ್ನು ಹೋಗಲಾಡಿಸಿ ನಮ್ಮ ಆತ್ಮಕ್ಕೆ ಬೆಳಕನ್ನು ತಂದರು. ಇಂದಿನ ಶುಭ ಸಂದೇಶದಲ್ಲಿ ಕ್ರಿಸ್ತರು ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ, ನೀವು ಜಗತ್ತಿಗೆ ಜ್ಯೋತಿ ಎನ್ನುತ್ತಾರೆ. ಆತ್ಮೀಯರೇ, ಪ್ರಭು ಯೇಸು ದೀಪದ ಮಹತ್ವವನ್ನು ನಮಗೆ ತಿಳಿಯಪಡಿಸುತ್ತಾರೆ. ಕಷ್ಟದಲ್ಲಿರುವವರ, ರೋಗಿಗಳ, ಅನಾಥರ, ನಿರ್ಗತಿಕರ, ಬಡವರ, ವೃದ್ಧರ ಸೇವೆ ಮಾಡಿ ಅವರ ಬಾಳಲ್ಲಿ ಬೆಳಕಾಗಿ ಜೀವಿಸಬೇಕು. ಹೇಗೆ ಯೇಸು ಮಾನವರ ಬಾಳಿನಲ್ಲಿ ಬೆಳಕಾದರೋ ಹಾಗೆಯೇ ನಾವು ಸಹ ಕಷ್ಟದಲ್ಲಿರುವವರಿಗೆ ನೆರವಾಗಿ ಅವರಿಗೆ ಸಹಾಯ ಮಾಡಿ ಬೆಳಕಾಗಬೇಕು. ಹೇಗೆ ಮೇಣದ ಬತ್ತಿಯು ತನ್ನನ್ನು ತಾನೇ ಬರಿದು ಮಾಡಿಕೊಂಡು ಇತರರಿಗೆ ಬೆಳಕು ನೀಡುತ್ತದೋ ಅದೇ ರೀತಿ ನಾವು ಸಹ ಇತರರ ಬಾಳನ್ನು ಬೆಳಗಿಸೋಣ. ಸಂತರ ಸ್ಮರಣೆ. ಸಂತ ಪಾದ್ರೆ ಪಿಯೋ. ಆತ್ಮೀಯರೇ, ಇವರ ಕಾಲಾವಧಿ 1887ರಿಂದ 1968ರವರೆಗೆ. ಇವರು ಕಪುಚಿನ್ ಸಭೆಯ ಧರ್ಮಗುರುವಾದ ಮೇಲೆ ಪಿಯೋ ಎಂಬ ಹೆಸರನ್ನು ಪಡೆದುಕೊಂಡರು. ಪರಮ ಪ್ರಸಾದದಲ್ಲಿ ಆಳವಾದ ಭಕ್ತಿಯನ್ನು ಹೊಂದಿದ್ದ ಇವರು ಧ್ಯಾನದಲ್ಲಿ ಮಗ್ನರಾಗಿರುವಾಗ ಪ್ರಭು ಯೇಸುವಿನ ಪೂಜ್ಯ ಪಂಚಗಾಯಗಳು ಇವರ ದೇಹದ ವಿವಿಧ ಭಾಗಗಳಲ್ಲಿ ಮೂಡಿದವು. ಹಲವಾರು ಮಂದಿ ಇವರ ಬಳಿ ಪಾಪ ವಿಜ್ಞಾಪನೆ ಸಂಸ್ಕಾರವನ್ನು ಸ್ವೀಕರಿಸಲು ಬರತೊಡಗಿದರು. ಅಲ್ಲದೆ ಒಮ್ಮೆಲೆ 2 ಸ್ಥಳಗಳಲ್ಲಿ ಇವರು ಕಾಣಿಸಿಕೊಳ್ಳುತ್ತಿದ್ದರು. ಮಾತೆ ಮರಿಯಮ್ಮನವರ ದರ್ಶನವಾಗಿತ್ತು ಹಾಗೂ ಯೇಸುವಿನೊಂದಿಗೆ ಮಾತನಾಡುತ್ತಿದ್ದರು ಎಂಬ ಪ್ರತೀತಿ ಎಲ್ಲೆಡೆ ಹರಡಿತ್ತು. ಸಂತ ಪಾದ್ರೆ ಪಿಯೋರವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.